ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ ಇಂಥ ಯೋಜನೆಗಳ ಜೊತೆಗೆ PM ನರೇಂದ್ರ ಮೋದಿಯವರು ಸಹ ಈಗೊಂದು ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಮಹಿಳೆಯರಿಗೆ. ಅದೇನೆಂದರೆ 5,000 ರೂಪಾಯಿ ಅಮೌಂಟ್ ನಿಮಗೆ ದೊರಕುತ್ತೆ ಅಂತ ಯೋಜನೆಯನ್ನು ಈಗ ಪ್ರಧಾನಮಂತ್ರಿ ಮೋದಿಯವರು ಕೊಡ್ತಾ ಇದ್ದಾರೆ. ಅದು ಯಾವ ಯೋಜನೆ, ಅದರಿಂದ ನೀವು ಯಾವ ರೀತಿ ಲಾಭ ಪಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. 80% ಜನ 90% ಜನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡೋ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ ಫ್ರೆಂಡ್ಸ್. ಅದಕ್ಕೆ ಹಾಗೆ ನಿಮಗೆ ಇಷ್ಟ ಆದರೆ ವಿಷಯ ಕೊನೆಯ ತನಕ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮಗೆ ಇನ್ನೂ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಅವರಿಗೆಲ್ಲ ತಲುಪೋ ರೀತಿ ಮಾಡಿರಿ ಫ್ರೆಂಡ್ಸ್. ಈ ಯೋಜನೆ ಏನು ಅಂದರೆ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತೇಳಿ ಇದನ್ನು ಕೊಡ್ತದೆ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ಟೋಟಲಾಗಿ 5,000 ರೂಪಾಯಿ ಅಮೌಂಟು ನಿಮಗೆ ತಲುಪುತ್ತೆ ತಾಯಿಯವರ ಅಕೌಂಟಿಗೆ. ಇದು ಏನಂದರೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. 5,000 ರೂಪಾಯಿ ಅಮೌಂಟು ಬಂದು ತಲುಪುತ್ತೆ ಫ್ರೆಂಡ್ಸ್. ಈ 5,000 ಯಾವ ರೀತಿ ಬಂದು ತಲುಪುತ್ತೆ ಅಂದರೆ, ಮೊದಲನೇ ಕಂತಲ್ಲಿ ನಿಮಗೆ 1,000 ತಲುಪುತ್ತೆ. ತಾಯಿ 6 ತಿಂಗಳ ಮಗುವಿನ ಇರೋದಕ್ಕಿಂತ ಮುಂಚೆ 6 ತಿಂಗಳಾದಾಗ ನಿಮಗೆ 2,000 ರೂಪಾಯಿ ಬರುತ್ತೆ. ಇನ್ನು ಮಗು ಎತ್ತ ನಂತರ 2,000 ರೂಪಾಯಿ ಅಮೌಂಟು ನಿಮಗೆ ಬಂದು ತಲುಪುತ್ತೆ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಟೋಟಲಾಗಿ ನಿಮಗೆ 5,000 ಅಮೌಂಟು ನಿಮಗೆ ಮಾತೃ ವಂದನಾ ಯೋಜನೆಯಲ್ಲಿ ತಲುಪುತ್ತೆ ಅಂತೇಳಿ ಹೇಳ್ಬೋದು ಫ್ರೆಂಡ್ಸ್. ನೀವು ಇದಕ್ಕೆ ಲಾಗಿನ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಹೋಗಿ ಅಲ್ಲಿ ನಿಮ್ಮ ಮೊದಲನೇದಾಗಿ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಹಾಗೆ ನೀವು ಒಂದು ಪಾಸ್ವರ್ಡ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಹೋಗಿ ನೀವು ಪಾಸ್ವರ್ಡ್ ಎಲ್ಲ ರೆಡಿ ಆದಮೇಲೆ ಲಾಗಿನ್ ಆಗಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಒಂದು ಎಂಟಿಟಿ ಬರುತ್ತೆ. ಅಲ್ಲಿ ಏನು ಮಾಡಬೇಕು ಅಂದರೆ, ನಿಮ್ಮದು ಆಧಾರ್ ಕಾರ್ಡು, ನಿಮ್ಮ ಮೊಬೈಲ್ ನಂಬರು, ನೀವು ಮೊದಲನೇ ಮಗುವಿಗೆ ಜನ್ಮ ನೀಡ್ತಾಯಿದ್ದೀರಾ ಅಥವಾ ಎರಡನೇ ಮಗುವಿಗೆ ಜನ್ಮ ನೀಡ್ತಾಯಿದ್ದೀರಾ ಅನ್ನೋದನ್ನು ಮೊದಲನೇದಾಗ ಅವರಿಗೆ ನೀಡಬೇಕಾಗುತ್ತೆ ಫ್ರೆಂಡ್ಸ್. ಒಂದು ನಿಮಿಷ ಫ್ರೆಂಡ್ಸ್. ಹುಟ್ಟಿದ ದಿನಾಂಕ ಅಂದರೆ ತಾಯಿ ದಿನಾಂಕ, ಅವ್ರ ವಯಸ್ಸು, ಅವರು ಯಾವ ಕ್ಯಾಸ್ಟಲ್ಲಿ ಬರ್ತಾರೆ, ವರ್ಗ, ಅದನ್ನು ನೀವು ನಮೂದಿಸಬೇಕಾಗುತ್ತೆ. ಹಾಗೆ ಇದಕ್ಕೆ ಒಂದೇ ಒಂದು ಕಂಡೀಷನ್ಸ್ ಏನಂದರೆ, ನೀವು 19 ವರ್ಷ ಮೇಲ್ಪಟ್ಟಿರಬೇಕು. ತಾಯಿ 19 ವರ್ಷ ಮೇಲ್ಪಟ್ಟಿದ್ರೆ ಮಾತ್ರ ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ನೀವು ಈ ದಾಖಲಾತಿ ಎಲ್ಲ ಪರಿಶೀಲಿಸ್ಕೊಂಡು, ಒಂದು ವೇಳೆ ನೀವು ಗ್ರಾಮದಲ್ಲಿ ವಾಸಿಸ್ತಿದ್ರೆ ನೀವು ಅಲ್ಲೇ ಹತ್ತಿರದ ಅಂಗನವಾಡಿಗೆ ಹೋಗಿ ಅದ್ರ ಬಗ್ಗೆ ಈ ಯೋಜನೆ ಬಗ್ಗೆ ತಿಳ್ಕೊಬೋದು. ಅಲ್ಲಿಂದಲೂ ಸಹ ನೀವು ಅರ್ಜಿ ಸಲ್ಲಿಸ್ಬೋದು. ಅದಕ್ಕೆ ನೀವು ಅಂಗನವಾಡಿ ಹೋಗಿ ನೀವು ಇದು ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್.